ರೈತರು ಮತ್ತು ಉದ್ಯಮಿಗಳ ಅನುಕೂಲಕ್ಕಾಗಿ ಒಂದು ದಿನದ ಕೃಷಿ ಮೇಳವನ್ನು ಜಿಕೆವಿಕೆಯಲ್ಲಿ ಆಯೋಜಿಸಲಾಗಿತ್ತು. ಕೇಂದ್ರೀಯ ಔಷಧೀಯ ಮತ್ತು ಸುಗಂಧ ಸಸ್ಯಗಳ ಸಂಸ್ಥೆ ವತಿಯಿಂದ ಕೃಷಿ ಮೇಳವನ್ನು ಆಯೋಜಿಸಲಾಗಿತ್ತು. ಆರೋಮಾ ಮಿಷನ್ 3 ಅಡಿಯಲ್ಲಿ ಆಯೋಜಿಸಿದ್ದ ಕೃಷಿ ಮೇಳವನ್ನು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಉದ್ಘಾಟನೆ ಮಾಡಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಜಿಕೆವಿಕೆ ಕೃಷಿ ವಿಶ್ವವಿದ್ಯಾಲಯದ ಸಂಶೋಧನಾ ನಿರ್ದೇಶಕ ಎಚ್.ಎನ್. ಶಿವರಾಮು, ಸಿಮ್ಯಾಪ್ ಸಂಶೋಧನಾ ಕೇಂದ್ರದ ಉಸ್ತುವಾರಿ ವಿಜ್ಞಾನಿ ದಿನೇಶ್ ನಾಗೇಗೌಡ, ಮುಖ್ಯ ಅನ್ವೇಷಣಕಾರರಾದ ಸಂಜಯ್ ಕುಮಾರ್ ಸೇರಿ ಹಲವರು ಭಾಗಿಯಾಗಿದ್ದರು. ಕರ್ನಾಟಕ ಮತ್ತು ನೆರೆ ರಾಜ್ಯಗಳ ರೈತರು ಹಾಗೂ ಉದ್ಯಮಿಗಳ ಅನುಕೂಲಕ್ಕಾಗಿ ಒಂದು ದಿನದ ಕೃಷಿ ಮೇಳವನ್ನು ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ರೈತರು, ಉದ್ಯಮಿಗಳು ಹಾಗೂ ವಿದ್ಯಾರ್ಥಿಗಳು ಕೂಡ ಭಾಗಿಯಾಗಿದ್ದರು. ಸ್ವಾವಲಂಬನೆ ಮತ್ತು ನಿರ್ವಹಣೆಗಾಗಿ ಅಡುಗೆ ಮನೆ ಈ ಸಂಸ್ಥೆ ಬಂದು ಕೇಂದ್ರೀಯ ಮತ್ತು ಔಷಧೀಯ ಸುಗಂಧ ಸಸ್ಯಗಳ ಸಂಸ್ಥೆ. ಇದು ಕೌನ್ಸಿಲ್ ಆಫ್ ಸೈಂಟಿಫಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಅಂತೇಳಿ ಮಿನಿಸ್ಟ್ರಿ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕೆಳಗಡೆ ಬರುತ್ತೆ. ಇದ್ರದ್ದು ಹೆಡ್ ಕ್ವಾರ್ಟರ್ ಬಂದು ಲಕ್ನೋದಲ್ಲಿದೆ. ಈ ಕೇಂದ್ರ ಬಂದು ಒಂದು ರೀಜನಲ್ ಸಂಶೋಧನಾ ಕೇಂದ್ರ. ಸೊ ಇವತ್ತಿನ ಕೃಷಿ ಮೇಳದ ಅತಿಥಿಯಾಗಿ ನಮ್ಮ ಮಾನ್ಯ ಸಚಿವರಾದ ಮೇಡಮ್ ಶೋಭಾ ಕರಂದ್ಲಾಜೆ ಅವರು ಬಂದಿದ್ದರು. ಒಂದು ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ರು. ಇದರಲ್ಲಿ ಈ ಕೃಷಿ ಮೇಳದ ಆಯೋಜಿಸಿದ ಕಾರಣ ಏನಂದರೆ, ನಮ್ಮ ಸಂಸ್ಥೆ ಕಳೆದ 65 ವರ್ಷಗಳಿಂದ ಈ ಸುಗಂಧ ಸಸ್ಯಗಳಿರ್ಬೋದು ಅಥವಾ ಔಷಧೀಯ ಸಸ್ಯಗಳಿರ್ಬೋದು, ಅವುಗಳ ತಳಿ ಡೆವಲಪ್ ಮಾಡೋದಿರಲಿ ಅಥವಾ ಅದರ ಪ್ರೊಸೆಸಿಂಗ್ ಟೆಕ್ನಾಲಜಿ ಡೆವಲಪ್ ಮಾಡೋದಿರಲಿ ಅಥವಾ ಅದನ್ನು ಮಾರ್ಕೆಟಿಂಗ್ ಮಾಡೋದು, ಪ್ರಾಡಕ್ಟ್ಸ್ ಯಾವ ರೀತಿ ಮಾಡೋದು, ಇದ್ರ ಬಗ್ಗೆ ನಮ್ಮ ವಿಜ್ಞಾನಿಗಳು ಕಳೆದ 65 ವರ್ಷಗಳಿಂದ ಸಂಶೋಧನೆ ಮಾಡ್ಕೊಂಡ್ಬಂದಿದ್ದಾರೆ. ಅದನ್ನು ರೈತರಿಗೆ ಈಗ ಸಂಶೋಧನೆ ಮಾಡಿದ್ರೆ ಸಾಲದು, ಸಂಶೋಧನೆ ರೈತರಿಗೆ ರೀಚ್ ಆಗಬೇಕು. ಲ್ಯಾಬ್ ಟು ಲ್ಯಾಂಡ್ ಅಂತೇನು ಹೇಳ್ತೀವಿ. ಸೊ ಆ ರೈತರಿಗೆ ರೀಚ್ ಆಗೋ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆ ಭಾಳ ವರ್ಷಗಳಿಂದ ಕೆಲಸ ಮಾಡ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.